ನೆಕ್ಸ್ಟ್ ಕ್ವಶನ್ ಅಂದ್ಕೊಳ್ಳಿ. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 4 out of 5 times. He tossed a coin and reports that it is a head. Find the probability that it is actually head. ಈಗ ನೋಡಿ, ಈಗ ಕಾಯಿನ್ ಇರುತ್ತೆ, ಕೈನಲ್ಲಿ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ, ಹೆಡ್ಡು ಅಥವಾ ಟೈಲ್ ಇರುತ್ತೆ. ಈಗ ಹೆಡ್ ಬರೋಕ್ಕೆ ಏನು ಪ್ರಾಬಿಲಿಟಿ, ಇದಕ್ಕೆ E1 ಅಂದ್ಕೊಳ್ಳಿ. P of E1 ಬಂದು 1/2. ಹೆಡ್ ಬರದೇ ಇರೋಕ್ಕೆ ಅಂದರೆ ಟೈಲ್ ಬರೋಕ್ಕೆ ಪ್ರಾಬಿಲಿಟಿ ಅಂದ್ಕೊಳ್ಳೋಣ. ಅದರ್ ದ್ಯಾನ್ ಹೆಡ್ P of E2 ಬಂದು 1/2. ಅರ್ಥ ಆಯ್ತಲ್ವಾ? ಈಗ ಮ್ಯಾನ್ ರಿಪೋರ್ಟ್ಸ್ ಹೆಡ್, ಇದನ್ನ E ಅಂದ್ಕೊಳ್ಳೋಣ, ಹೆಡ್. ಈಗ ನೋಡಿ, ಮ್ಯಾನ್ ಹೆಡ್ ಬಂದು ಹೆಡ್ ರಿಪೋರ್ಟ್ ಮಾಡ್ತಾ ಇದ್ರೆ ಅದು E/E1. ಹೆಡ್ ಬಂದಿಲ್ಲ, ಟೇಲ್ ಬಂದಿದೆ, ಆದರೂ ಹೆಡ್ ಹೇಳ್ತಾ ಇದೆ ಅಂದರೆ ಅದು P of E/E2. ಅರ್ಥ ಆಗ್ತಿದೆಯಾ? ಅಂದರೆ ಹೆಡ್ ಬಂದು ಹೆಡ್ ಹೇಳ್ತಾ ಇದ್ದಾರೆ ಅಂದರೆ ಅವರು ಅದು ಟ್ರೂತ್ ಹೇಳ್ತಾ ಇದ್ದಾರೆ ಅಂತ, ಸತ್ಯ. 4 out of 5. ಅಲ್ಲಿ ನೋಡಿ 4 out of 5 ಕೊಡ್ತಾರೆ, ಇಲ್ಲ ಅಂದರೆ 4/5 ಅಂತ ಕೊಡ್ತಾರೆ. ಇಲ್ಲಿ 4/5 ಅಥವಾ 4 out of 5. ಇದು 4/5, ಇದು 1/5. ಗೊತ್ತಾಯ್ತಲ್ವಾ? ಈಗ ಹೇಳ್ಕೊಡ್ತೀನಿ ನೋಡಿ. ಎ ಮ್ಯಾನ್ ಈಸ್ ನೋನ್ ಟು ಸ್ಪೀಕ್ ಟ್ರೂತ್ 4 out of 5 times. He tossed a coin and reports that it is head. Find the probability it is actually head. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಲೆಟ್ E1 be the event. Coin shows a head. E2 be the event. Coin shows a tail. Therefore E of E1 ಬಂದು 1/2. P of E2 ಬಂದು 1/2. Let E ಬಂದು be the event. A reports that a head appears. ಅಥವಾ ಮ್ಯಾನ್ ರಿಪೋರ್ಟ್ಸ್ ದಟ್ ಹೆಡ್ ಅಪಿಯರ್ಸ್. ಇಲ್ಲಿ ಮ್ಯಾನ್ ಹಾಕೋಬಿಡೋಣ, ಮ್ಯಾನ್ ರಿಪೋರ್ಟ್ಸ್ ದಟ್ ಹೆಡ್ ಅಪಿಯರ್ಸ್. ಈಗ P of E/E1 ಎಷ್ಟು? ಈಗ ನೋಡಿ, ಮ್ಯಾನ್ ರಿಪೋರ್ಟ್ಸ್ ಹೆಡ್ ಅಪಿಯರ್ಸ್. ಇಲ್ಲಿ ನೋಡಿ, P of E/E1 ಅಂದರೆ E1 ಅಂದರೆ ಏನು? ಕಾಯಿನ್ ಶೋಸ್ ಹೆಡ್. ಕಾಯಿನ್ ಹೆಡ್ ಅಂತ ತೋರಿಸ್ತಾ ಇದೆ. E ಅಂದರೆ ಮ್ಯಾನ್ ರಿಪೋರ್ಟ್ಸ್ ದಟ್ ಹೆಡ್ ಅಪಿಯರ್ಸ್, ಅಂದರೆ ಕಾಯಿನ್ ಹೆಡ್ ಅಂತ ತೋರಿಸಿ ಮ್ಯಾನು ಹೆಡ್ ಅಂತ ಹೇಳ್ತಾ ಇದ್ದಾರೆ, ಅದು ಟ್ರೂತ್ ಹೇಳ್ತಾ ಇದ್ದಾರೆ ಅಂತ. ಟ್ರೂತ್ ಹೇಳೋಕ್ಕೆ ಪ್ರಾಬಿಲಿಟಿ ಏನು? 4/5. P of E/E2 ಅಂದರೆ ಈಗ ಕಾಯಿನ್ನು ಹೆಡ್ ತೋರಿಸ್ತಾ ಇಲ್ಲ, ದಟ್ ಈಸ್ ಟೇಲ್ ತೋರಿಸ್ತಾ ಇದ್ದಾರೆ, ಅಂದರೆ ಮ್ಯಾನ್ ಹೆಡ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತದ್ದು. ಅದಕ್ಕೆ 1 - 4/5 ಪ್ರಾಬಿಲಿಟಿ 1/5 ಆಗುತ್ತೆ. ಇದು ಅರ್ಥ ಆಯ್ತಲ್ವಾ? ಈಗ ರಿಕ್ವೈರ್ಡ್ ಪ್ರಾಬಿಲಿಟಿ ಏನಂದರೆ, ಈಗ ನೋಡಿ, he tossed a coin and reports that it is head. Find the probability that it is actually head. ಅರ್ಥ ಆಗ್ತಿದೆಯಾ? ಈಗ ನಾವು ಫೈಂಡ್ ಮಾಡಬೇಕಾಗಿರೋದು ರಿಕ್ವೈರ್ಡ್ ಪ್ರಾಬಿಲಿಟಿ ಬಂದು P of E/E1/E. ಅಂದರೆ ಮ್ಯಾನ್ ರಿಪೋರ್ಟ್ಸ್ ಮಾಡಿಬಿಟ್ಟಿದ್ದಾನೆ ಹೆಡ್ ಅಂತ. ಇದು E ಅಂದರೆ ಮ್ಯಾನ್ ರಿಪೋರ್ಟ್ಸ್ ಹೆಡ್. ಇದು E1 ಅಂದರೆ ಕಾಯಿನ್ ಶೋಸ್ ಹೆಡ್.
ಮ್ಯಾನ್ ರಿಪೋರ್ಟ್ಸ್ ಮಾಡ್ಬಿಟ್ಟಿದ್ದಾನೆ ಹೆಡ್ ಅಂತ ಆಲ್ರೆಡಿ. ಅದು ಕಾಯಿನು ಹೆಡ್ಡೇ ತೋರಿಸಿದೆ ಅಂತ ಪ್ರಾಬಿಲಿಟಿ ಏನು ಅಂತ ಗೊತ್ತಾಗ್ತಿದೆಯಾ? ದಟ್ ಈಸ್ ಪಿ ಆಫ್ E1 ಇಂಟು ಫಾರ್ಮುಲಾ ಪಿ ಆಫ್ E/E1 ಹೋಲ್ ಡಿವೈಡೆಡ್ ಬೈ ಪಿ ಆಫ್ E1 ಇಂಟು ಪಿ ಆಫ್ E/E1 ಪ್ಲಸ್ ಪಿ ಆಫ್ E2 ಇಂಟು ಪಿ ಆಫ್ E/E2. ಈಗ ನೆಕ್ಸ್ಟ್ ಪಿ ಆಫ್ E1 ಎಷ್ಟು? 1/2 ಇಂಟು E/E1 ಎಷ್ಟು? ಪಿ ಆಫ್ E/E1 4/5. ಆಮೇಲೆ ಅದೇ ಥರ 1/2 ಇಂಟು 4/5 ಪ್ಲಸ್ ಪಿ ಆಫ್ ಇಂಟು ಪಿ ಆಫ್ E/E2 1/2 ಇಂಟು 1/5. ಇಲ್ಲಿ ಒಂದು ಕೆಲಸ ಮಾಡಿ, ಮಲ್ಟಿಪ್ಲೈ ಮಾಡ್ಕೊಬಿಡಿ. 1 4 4, 2 5 10, 1 4 4, 2 5 10, 1 1 1, 2 5 10, 4/10 divided by 4 plus 1/10. ನೋಡಿ 10 10 ಕ್ಯಾನ್ಸಲ್. ಉಳಿಯೋದೇನು 4/4 plus 1 is 5. ಆನ್ಸರ್ is 4/5. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.